ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ರೋಕರ್ಗಳಲ್ಲಿ ಅದ್ರ ಜೊತೆಗೆ ಈಗ ಎಕ್ಸ್ಚೇಂಜಲ್ಲೂ ಕೂಡ ಟೆಕ್ನಿಕಲ್ ಗ್ಲಿಚ್ ಅಂತ ಬರೋದು ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಈ ರೀತಿ ಆದಾಗ ನಾವು ಏನು ಕ್ರಮ ತಗೋಬೇಕು ಅಂತ ಸುಮಾರು ಜನಕ್ಕೆ ಪ್ರಶ್ನೆ ಬರ್ತಾ ಇರುತ್ತೆ. ಇದ್ರ ಜೊತೆಗೇ ಒಬ್ಬ ಯೂಸರು ಜೆರೋದಾ ಮೂಲಕ 9 ಲಕ್ಷ ರೂಪಾಯಿಗಳ ರೀಫಂಡನ್ನು ತೊಗೊಂಡ್ರು. ಟೆಕ್ನಿಕಲ್ ಗ್ಲಿಚ್ ಆಗಿತ್ತು ಅಂತ ಜೆರೋದಾ ಹೇಳಿತ್ತು, ಆದರೆ ಟೆಕ್ನಿಕಲ್ ಗ್ಲಿಚ್ ಅಲ್ಲ, ಇದು ನಿಮ್ಮ ಕೋಡಲ್ಲೇ ಇದ್ದಿದ್ದಂಥ ಪ್ರಾಬ್ಲಮ್ಮು ಡೆವಲಪರ್ ಬಗ್ ಅಂತ ಪ್ರೂವ್ ಮಾಡಿ 9 ಲಕ್ಷ ರೀಫಂಡ್ ಬಂದರು ಅಂತ ನ್ಯೂಸಲ್ಲಿ ಬಂದಿತ್ತಲ್ವ. ಆ ನ್ಯೂಸನ್ನೇ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇಲ್ಲ, ಬದಲಿಗೆ ಇದರಿಂದ ನಾವು ಏನನ್ನು ಕಲ್ತ್ಕೋಬೋದು, ಒಂದು ಕೇಸ್ ಏನಾದರೂ ನಮಗೆ ಈ ಇಶ್ಯೂ ಆಯಿತು ಅಂತಂದರೆ ನಾವು ಏನನ್ನು ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಓವರ್ ಟ್ರೇಡರ್ ಅನ್ನೋ ಒಂದು ಐಡಿನಲ್ಲಿ ಇವರು ಎಕ್ಸ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರಲ್ಲಿ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿನ ಶೇರ್ ಮಾಡ್ಕೊಂಡಿದ್ರು. 10 ಲಕ್ಷ ರೂಪಾಯಿ, ಸುಮಾರು 10 ಲಕ್ಷ ರೂಪಾಯಿ ಲಾಸ್ ಆಯಿತು ನನಗೆ ಟೆಕ್ನಿಕಲ್ ಎರರ್ ಕಾರಣದಿಂದಾಗಿ. ಇದು ಯಾವಾಗ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಯ್ತಲ್ಲ ಅವತ್ತಿನ ದಿನ ಬಂದಂಥ ಸುದ್ದಿ ಇದು. ಸೊ ನಾನು 9:30 ಅಷ್ಟೊತ್ತಿಗೆ ನನಗೆ ಇಶ್ಯೂ ಇದೆ ಅಂತ ಗೊತ್ತಾಯಿತು. ಜೆರೋದಾ ಅವರಿಗೆ 12:31 ಸುಮಾರಿಗೆ ಟಿಕೆಟ್ನ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಯಾರೊಬ್ಬರು ಪಿಕಪ್ ಕೂಡ ಮಾಡ್ತಾರೆ. ಅಲ್ಲಿ ಜೆರೋದಾದಲ್ಲಿ ಕೆಲಸ ಮಾಡ್ತಿರೋರು ಸೆಬಿ ಸ್ಕೋರ್ಸ್ ಪೋರ್ಟಲ್ ಅಂತ ಇದೆ, ಅಲ್ಲಿ 12:45ಕ್ಕೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ದಾರೆ ಅವರು ಅವತ್ತಿನ ದಿನ. ಅದಾದಮೇಲೆ ಮಲ್ಟಿಪಲ್ ಕಾಲ್ಸ್ ಬಂದಿದೆ ಜೆರೋದಾದಿಂದ. ಅದಾದಮೇಲೆ ಅವರು ಮಾತುಕತೆ ಎಲ್ಲ ಮಾಡಿ ಕೊನೆಗೆ ಟೆಕ್ನಿಕಲ್ ಗ್ಲಿಚ್ ಅಲ್ಲ ಅಂತ ಅವ್ರಿಗೂ ಗೊತ್ತಾದಮೇಲೆ ಸುಮಾರು 1 ಗಂಟೆ ಡಿಸ್ಕಷನ್ಸ್ ಎಲ್ಲ ಆಗಿ ಕೊನೆಗೆ ಅವ್ರಿಗೆ ಏನಾಗಿದೆ 9,50,000 ರೂಪಾಯಿ ಲಾಸ್ ಆಗಿತ್ತಂತೆ. ಅದರಲ್ಲಿ 9 ಲಕ್ಷ ರೀಫಂಡ್ ಮಾಡ್ತೀವಿ ಅಂತ ಹೇಳಿದಾರಂತೆ. 56,000 ಏನಾಯಿತು ಅನ್ನೋದು ಮೋಸ್ಟ್ ಆ ಡಿಸ್ಕಷನಲ್ಲಿ ಆಗಿರುತ್ತೆ. ಬಟ್ ಎನಿವೆ 9,56,000 ಅಂತ ಗೊತ್ತಾಯಿತು ಟೋಟಲ್ ಲಾಸು. ಅದರಲ್ಲಿ 9 ಲಕ್ಷ ರೀಫಂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೋಡಿ ಏನಾಯಿತು ಅವತ್ತು ಇಶ್ಯೂ ಅಂತ. ಇದು ಏನೇನಾಯಿತು ಟೋಟಲ್ ಸಮ್ಮರಿ. ಅವರಿಗೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ದಿನ ಇಶ್ಯೂ ಆಯಿತು, ಅಲ್ಲಿಂದ ರೆಸಲ್ಯೂಷನ್ ತನಕ ಆಯಿತು, ರೀಫಂಡ್ ಬಂತು ಅನ್ನೋದು ಸುದ್ದಿ ಬಂದಿತ್ತಲ್ವಾ. ಈಗ ಏನಾಗಿದೆ ಅನ್ನೋದು ಟಿಕೆಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ, ಅವರು ಜೆರೋದಾವರಿಗೆ ಟಿಕೆಟ್ ಕ್ರಿಯೇಟ್ ಮಾಡಿದಾರಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 9:10 ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ. 9:19ಕ್ಕೆ ಇವರು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಆರ್ಡರ್ನ ಪ್ಲೇಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ಲೇಸ್ ಮಾಡಿದರೆ ಅದು ರಿಜೆಕ್ಟ್ ಆಗಿದೆ ಕೈಟಿಂದ. ಅದಾದಮೇಲೆ ಮತ್ತೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಅದು ಕೂಡ ರಿಜೆಕ್ಟ್ ಆಗಿದೆ. ಸೊ ಈ ಥರ ಪ್ಯಾನಿಕಲ್ಲಿ ಯಾಕೋ ಅಕ್ಸೆಪ್ಟ್ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವರು ಮಲ್ಟಿಪಲ್ ಟೈಮ್ಸ್ ಆರ್ಡರ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿದ್ದಾರೆ. ಎಲ್ಲದು ಕೂಡ ರಿಜೆಕ್ಟ್ ಆಗಿದೆ. ಆದರೆ ರಿಜೆಕ್ಟ್ ಆಗಿದ್ದರೆ ಅದು ಕ್ಯಾನ್ಸಲ್ ಅಂತ ತೋರಿಸ್ತಾ ಇಲ್ಲ, ಅಲ್ಲಿಗೆ ಬದಲಿಗೆ ಪೆಂಡಿಂಗ್ ಅಂತ ಕೂತ್ಕೊಂಡಿದೆ. ನೋಡಿ, ಯಾರಿಗಾದರೂ ಕೈಟ್ ಟ್ಯೂಟೋರಿಯಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಸಮಗ್ರವಾದ ಮಾಹಿತಿ ಇದೆ, ಆರ್ಡರ್ ಪ್ಲೇಸ್ಮೆಂಟ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಲ್ವಾ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ಕೈಟ್ ಟ್ಯೂಟೋರಿಯಲ್. ಯಾಕೆಂದರೆ ತಿಳ್ಕೊಂಡಿರೋದು ವೆರಿ ಇಂಪಾರ್ಟೆಂಟ್. ಯಾವ್ದಾಗ ಏನು ಎಕ್ಸಿಕ್ಯೂಟ್ ಮಾಡಿದಾಗ ಯಾವ ರೀತಿ ಹೋಗುತ್ತೆ ಅಂತ. ಅದು ಗೊತ್ತಿಲ್ಲ ಅಂದರೆ ನಿಮಗೆ ಇಶ್ಯೂ ಆದರೂ ಕೂಡ ಗೊತ್ತಾಗ್ತಾ ಹೋಗೋದಿಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ನಾವು ಕಲಿಬೇಕಾಗಿರೋದು ವಿಚಾರ ಏನು ಅಂತಂದರೆ, ಈ ಯೂಸರ್ದು ನಾನು ನೋಡಿದಾಗ ಅನಿಸಿದ್ದು, ಅವರಿಗೆ 9,60,000 ಅಲ್ಲಿ ತನಕ ಲಾಸ್ ಆಗಿರ್ಬೋದು. ಅದಾಗಕ್ಕೆ ಮಲ್ಟಿಪಲ್ಸ್ ಆರ್ಡರ್ಸ್ನ ಅವ್ರು ಪ್ಲೇಸ್ ಮಾಡಿದ್ದು ಕೂಡ ಒಂದು ಕಾರಣ. ಯಾವಾಗ ಫಸ್ಟ್ ಆರ್ಡರ್ ನೀವು ಪ್ಲೇಸ್ ಮಾಡಿದ್ದೆ ಅಲ್ಲಿ ಸರಿಯಾಗಿ ಕ್ಯಾನ್ಸಲ್ ಆಗ್ತಾ ಇಲ್ಲ, ಕ್ಯಾನ್ಸಲ್ ಅಂತ ತೋರಿಸ್ತಾ ಇಲ್ಲ. ಆ ಸ್ಟೇಟಸ್ನ ಹೋಗ್ಬಿಟ್ಟು ನೀವು ನೋಡಬೇಕು. ಹೋಲ್ಡಿಂಗ್ಸ್ ಅಂತ ಇರುತ್ತೆ ಮತ್ತು ಪೊಸಿಷನ್ಸ್ ಅಂತ ಇರುತ್ತೆ. ಪೊಸಿಷನ್ಸಲ್ಲಿ ಹೋದರೆ ನಿಮಗೆ ಅದು ಕ್ಲೋಸ್ ಆಗಿದೆಯಾ, ಪೆಂಡಿಂಗಲ್ಲಿ ಇದೆಯಾ ಅಥವಾ ಓಪನ್ ಇದೆಯಾ ಅಂತ ಕಾಣಿಸ್ತಾ ಇರುತ್ತಲ್ವ. ಅಲ್ಲಿ ಕ್ಲೋಸ್ ಆಗ್ತಾ ಇಲ್ಲ ಅಥವಾ ಕ್ಯಾನ್ಸಲ್ ಆಗ್ತಾ ಇಲ್ಲ ಇವ್ರು ಮಾಡಿರೋದು, ಅಥವಾ ಪ್ಲೇಸ್ ಅಂತ ಎಕ್ಸಿಕ್ಯೂಟೆಡ್ ಅಂತಲೂ ಕಂಪ್ಲೀಟ್ ಅಂತಲೂ ಬರ್ತಾ ಇಲ್ಲ ಅಂತಂದರೆ ಅಲ್ಲೇ ನಾವು ಎಚ್ಚೆತ್ಕೋಬೇಕು. ಒಂದು ಆರ್ಡರ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ನಾನು ಮತ್ತೆ ಯಾಕೆ ಪ್ಲೇಸ್ ಮಾಡಲಿ ಅಂತ. ನೋಡಿ, ಮತ್ತೆ ಪ್ಲೇಸ್ ಮಾಡಿದ್ರೆ ಏನಾಗಿತ್ತು ಅವತ್ತು, ಏನು ಇಶ್ಯೂ ಆಗಿದೆ ಅಂತಂದರೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಯಾವುದಾದ್ರು ಆರ್ಡರ್ನ ಪ್ಲೇಸ್ ಮಾಡಿದಾಗ ಬ್ರೋಕರ್ಗಳು ಆ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಎಕ್ಸ್ಚೇಂಜಿಗೆ ತಲುಪಿಸ್ತಾರೆ. ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆದರೆ ಅಲ್ಲಿಗೆ ಹೋಗುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆದರೆ ಅಲ್ಲಿಗೆ ಹೋಗುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿನ ಒಂದು ಇಂಡೆಕ್ಸು, ಹಾಗಾಗಿ ಅಲ್ಲಿಗೆ ತಲುಪಿಸಿರ್ತಾರೆ. ಅಲ್ಲಿ ಎಕ್ಸಿಕ್ಯೂಟ್ ಆದಾಗ ಬಯರ್ಸು ಸೆಲ್ಸ್ದು ಬಿಡ್ಡು ಆಸ್ಕು ಮ್ಯಾಚ್ ಆದರೆ ಏನಾಗುತ್ತೆ, ಎಕ್ಸ್ಚೇಂಜಿಂದ ಕನ್ಫರ್ಮೇಷನ್ ಸಿಗುತ್ತೆ ಇವರ ಆರ್ಡರ್ ಈ ಅಮೌಂಟಿಗೆ ಪ್ಲೇಸ್ ಆಗಿದೆ ಅಂತ. ಅದನ್ನ ಅವರು ವಾಪಸ್ ಬ್ರೋಕರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಂದರೆ ಬ್ರೋಕರ್ಗಳು ತೊಗೊತಾರೆ ಮಾಹಿತಿನ, ಅದನ್ನು ಯೂಸರ್ ಯಾರು ಎಂಡ್ ಯೂಸರ್ ಇರ್ತಾರೋ ಅವರಿಗೆ ಅದನ್ನ ಆ ಮಾಹಿತಿಯನ್ನು ತೋರಿಸ್ತಾ ಹೋಗ್ಬೇಕಲ್ವಾ. ಅವತ್ತೇನಾಗಿದೆ, ಇವರು ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದಾಗ ಬ್ರೋಕರಿಂದ ಎಕ್ಸ್ಚೇಂಜಿಗೆ ಹೋಗಿದೆ, NSEಗೆ ತಲುಪಿದೆ, ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಕೂಡ ಆಗಿದೆ. NSEಯಿಂದ ವಾಪಸ್ ಬ್ರೋಕರಿಗೆ ಬಂದಿದೆ. ಆದರೆ ಬ್ರೋಕರ್ ಕ್ಲೈಂಟಿಗೆ ತೋರಿಸ್ಬೇಕಾದ್ರೆ ಆ ಸ್ಟೇಟಸ್ನ ಅಪ್ಡೇಟ್ ಮಾಡಿಲ್ಲ. ಸ್ಟೇಟಸ್ ಎಕ್ಸಿಕ್ಯೂಟೆಡ್ ಅಥವಾ ಕಂಪ್ಲೀಟೆಡ್ ಅಂತ ತೋರಿಸೋದ್ರ ಬದಲಿಗೆ ಏನಂತ ತೋರಿಸ್ಬಿಟ್ಟಿದ್ದಾರೆ, ಓಪನ್ ಅಂತಲೇ ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗಿದೆ, ಇವ್ರದ್ದು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ, ಎಕ್ಸ್ಚೇಂಜಲ್ಲಿ ಇವ್ರದ್ದು ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿ ಇವ್ರದ್ದು ಮಾರ್ಜಿನ್ ಫ್ಲಕ್ಚುಯೇಷನ್ ಎಲ್ಲ ನಡೀತಾ ಇದೆ, ಅಂದರೆ ಆಲ್ರೆಡಿ ಎಕ್ಸಿಕ್ಯೂಟ್ ಆಗೋಗಿದೆ ಅಂತ. ಅವತ್ತು ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ಇವರು 12,525 CE ಮೋಸ್ಟ್ಲಿ ಬೈ ಪೊಸಿಷನ್ನ ತೊಗೊಂಡಿದ್ದಾರೆ 60 ರೂಪಾಯಿಗೆ. ಅದು 9-19 ಆ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು ಇವರು. ಸೊ ಇವ್ರದ್ದು ಮಾರ್ಜಿನ್ ಕೂಡ ಬ್ಲಾಕ್ ಆಗ್ತಾ ಹೋಗುತ್ತೆ, ಮಾರ್ಜಿನ್ ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ. ಪ್ಯಾನಿಕ್ ಆಗಿಬಿಟ್ಟು ಇವರು ಮಲ್ಟಿಪಲ್ ಆರ್ಡರ್ಸ್ಗಳನ್ನು ಕೂಡ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಸುಮಾರು 17 ಆರ್ಡರ್ಗಳು ಓಪನ್ ಸ್ಟೇಟಸಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ಇವರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಕ್ಯಾನ್ಸಲ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಮಾರ್ಜಿನ್ ಕೂಡ ಬ್ಲಾಕ್ ಮಾಡಿ ಹೋಗಿದ್ದಾರೆ. ಸೊ 10-12 ಅಷ್ಟೊತ್ತಿಗೆ ಏನಾಯಿತು, ಹಳೇದು ಏನು ಪ್ಲೇಸ್ ಮಾಡಿದ್ರು ಆರ್ಡರ್ಗಳು ಅದೆಲ್ಲದು ಕೂಡ ಏನಾಯಿತು, ವಾಪಸ್ ಟ್ರಿಗರ್ ಆಗಕ್ಕೆ ಶುರುವಾಯಿತು. ಅಂದರೆ ಆಗಿನ ಬೆಲೆ ಏನು ನಡೀತಾ ಇದೆಯೋ ಅಲ್ಲಿಗೆ ವಾಪಸ್ ಎಕ್ಸಿಕ್ಯೂಟ್ ಆಗಿದೆ ಅಂತ ತೋರಿಸೋಕೆ ಶುರುವಾಯಿತು. ಬಟ್ 9:20 ಇವರು ಪ್ಲೇಸ್ ಮಾಡಿದಾಗ ಆರ್ಡ್ರು 60 ರೂಪಾಯಿ ಇತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, 12,525 CE ಪೊಸಿಷನ್ನು. ಬಟ್ 10:15 ಅಷ್ಟೊತ್ತಿಗೆ ಇವ್ರದ್ದು ಎಕ್ಸಿಕ್ಯೂಟ್ ಆಗಿದೆ ಅಂತ ಇವ್ರಿಗೆ ತೋರಿಸೋಷ್ಟೊತ್ತಿಗೆ ಅದೆಷ್ಟಾಗಿತ್ತು, 1/3 ಪ್ರೈಸಿಗೆ ಬಂದುಬಿಟ್ಟಿತ್ತು. ನೋಡಿ, 60 ರೂಪಾಯಿ ಇದ್ದು 20 ರೂಪಾಯಿಗೆ ಬಂದುಬಿಟ್ಟಿದೆ. ಸೊ ಅವಾಗ ಏನಾಗಿದೆ, ಇವರಿಗೆ ಆಬ್ವಿಯಸ್ಲಿ ಲಾಸು ಆಗಿ ಹೋಗಿದೆ ಪೋರ್ಟಲಲ್ಲಿ. ಸೊ ಇದನ್ನು ಇವ್ರು ಏನಂತ ಹೇಳಿದ್ದಾರೆ ಅಂದರೆ, ಎಕ್ಸ್ಚೇಂಜಲ್ಲಿ ಪ್ಲೇಸ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡಿ ಇವ್ರು ಏನು ಮಾಡಿದ್ದಾರೆ, ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ
ಇದು ಅಪ್ಡೇಟ್ ಆಗಿಲ್ಲ ಅಂತ. ಅದ್ರ ಜೊತೆಗೆ ಝೆರೋದವರು ಅವತ್ತು ಸುಮಾರು ಜನ ಈ ಅವರು ಟ್ವಿಟರಲ್ಲೂ ಸ್ವಲ್ಪ ತುಂಬ ಫಾಲೋವರ್ಸ್, ಟ್ವಿಟರ್ ಅಂತ ಹೇಳಂಗಿಲ್ಲ, ಈಗ ಎಕ್ಸ್ ಅಂತ ಹೇಳಬೇಕು, ಅದರಲ್ಲಿ ಸ್ವಲ್ಪ ಫಾಲೋವರ್ಸ್ ಇರೋದ್ರಿಂದ ಅದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ, ನಮಗೂ ಈ ಇಶ್ಯೂ ಆಗಿದೆ ಅಂತ. ಹಾಗಾಗಿ ಝೆರೋದವರು ಕನ್ಫರ್ಮ್ ಮಾಡಿದ್ದಾರೆ, ಹೌದು ಆ್ಯಕ್ಚುಲಾಗಿ ಎಕ್ಸ್ಚೇಂಜಲ್ಲಿ ಪ್ಲೇಸ್ ಆಗಿದೆ ಆರ್ಡ್ರು, ಬಟ್ ನಮ್ಮ ಒಂದು ಬ್ರೋಕರ್ ಪ್ಲಾಟ್ಫಾರ್ಮಲ್ಲಿ ಅದು ತೋರಿಸ್ತಾ ಇಲ್ಲ ಅಂತ ಝೆರೋದವರು ಒಪ್ಕೊಂಡಿದ್ದಾರೆ. ಅದಾದಮೇಲೆ ಒಂದು 2 ಗಂಟೆ ಡಿಸ್ಕಷನ್ಸ್ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. 2 ದಿನ ಆದ ನಂತರ ಅವರಿಗೆ 9 ಲಕ್ಷ ರೂಪಾಯಿಗಳು ರೀಫಂಡ್ ಆಗಿದೆ ಅಂತ ಬಂದಿದೆ. ಇಲ್ಲಿ 2 ಇಂಪಾರ್ಟೆಂಟ್ ಪ್ರೊಸೀಜರ್ಸ್ನ ನಾನು ಹೇಳಕ್ಕೆ ಬಂದೆ ಈ ಯೂಸರ್ ದೃಷ್ಟಿಯಿಂದ ನಾನು ನೋಡೋದಾದರೆ. ಒಂದು ನೋಡಿ, ಯಾವಾಗ ನಿಮಗೆ ಆರ್ಡರ್ಗಳು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂತಂದರೆ, ಅದು ನೀವು ಆರ್ಡರ್ ಪ್ಲೇಸ್ ಮಾಡಿ ಅದು ಹಿಟ್ ಆಯಿತು ಅಂತಂದರೆ ಆ ಬೆಲೆಗೆ ಅದು ಕಂಪ್ಲೀಟೆಡ್ ಅಂತ ತೋರಿಸಬೇಕು, ಓಪನಲ್ಲೇ ಕೂತ್ಕೊಳಂಗಿಲ್ಲ. ಸೊ ಪ್ರೈಸು ಆ ಬೆಲೆಗೆ ಬರ್ತಾ ಇದೆ, ನೀವು ಲಿಮಿಟ್ ಆರ್ಡರ್ ಇಟ್ಟಿರ್ಬೋದು, ಮಾರ್ಕೆಟ್ ಆರ್ಡರ್ ಇಟ್ಟಿರ್ಬೋದು, ಅವ್ರು ಯಾವ ಆರ್ಡರ್ ಇಟ್ಟಿದ್ದು ಗೊತ್ತಿಲ್ಲ ಅಲ್ಲಿ. ಸೊ ಲಿಮಿಟ್ ಆರ್ಡರ್ ಇಟ್ಟಿದ್ದರೆ ನೀವು ಆ ಲಿಮಿಟ್ ಪ್ರೈಸಿಗೆ ಬಂದಿದೆ ಅಂತಂದರೆ ನೀವು ಯಾವತ್ತೂ ಲಿಮಿಟ್ ಆರ್ಡರ್ನೇ ಪ್ಲೇಸ್ ಮಾಡಬೇಕು, ಅದು ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಫ್ಲಕ್ಚುಯೇಷನ್ ಆಗಿ ನಿಮಗೆ ತುಂಬ ಒಂದು ದೊಡ್ಡದಾಗಿ ಫ್ಯಾಟ್ ಫಿಂಗರ್ ಥರ ಆಯಿತು ಅಂತಂದ್ರೆ ದೊಡ್ಡ ಲಾಸ್ ಆಗೋಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಕೈ ಟೋಟರಲ್ಲಿ ಮಾತಾಡಿದ್ದೀವಿ. ಬಟ್ ಇವ್ರದ್ದು ಏನು ತಪ್ಪಾಯಿತು ಇಲ್ಲಿ ಅಂತಂದರೆ, ಆ ಪ್ಯಾನಿಕಲ್ಲಿ ಮಲ್ಟಿಪಲ್ ಆರ್ಡರ್ಸ್ನ ಪ್ಲೇಸ್ ಮಾಡಿದ್ರಲ್ಲ, ಅವರಿಗೆ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಅವರಿಗೆ ಡೈಲಿ ಅಭ್ಯಾಸ ಆಗಿರ್ಬೋದು, ಒಂದು ಸ್ಕಾಲ್ಪಿಂಗ್ ಮಾಡ್ತಾ ಇರ್ಬೋದು, ಏನು ಬೇಕಾದ್ರೂ ಮಾಡಿರ್ಬೋದು, ಆ ಲೆವೆಲ್ಗೆ ಬಂದಿದೆ ಅಂತೇಳಿ ಮಲ್ಟಿಪಲ್ ಆರ್ಡರ್ಸು, ಅದು ಹ್ಯೂಜ್ ಕ್ವಾಂಟಿಟಿ ಆರ್ಡರ್ಗಳನ್ನು ಪ್ಲೇಸ್ ಮಾಡಿದ್ದಾರೆ, ಅದಕ್ಕೆ ಅಷ್ಟೊಂದು ದೊಡ್ಡ ಲಾಸ್ ಆಗಿದೆ ಅಲ್ವಾ. ಸೊ ಯಾವಾಗ ಒಂದು ಆರ್ಡರ್ ಕರೆಕ್ಟಾಗಿ ಕ್ಯಾನ್ಸಲ್ ಆಗಿಲ್ಲ ಅಥವಾ ಕಂಪ್ಲೀಟ್ ಆಗಿಲ್ಲ ಅಂತ ಗೊತ್ತಾಯಿತು, ಆವಾಗಲೇ ಸ್ವಲ್ಪ ಎಚ್ಚೆತ್ಕೊಂಡು ನಾವು ಮಲ್ಟಿಪಲ್ ಆರ್ಡರ್ಸ್ನ ಪ್ಲೇಸ್ ಮಾಡೋಕ್ಕೆ ಹೋಗಬಾರ್ದು. ಯಾರಾದರೂ ಮುಂದೆ ನಿಮಗೇನಾದರೂ ಆ ಥರ ಇಶ್ಯೂ ಆಯಿತು ಅಂತಂದರೆ, ಒಂದು ಆರ್ಡರ್ ಸರಿಯಾಗಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದರೆ ಮತ್ತೆ ಆರ್ಡರ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಬ್ರೋಕರ್ ಆದರೂ ಹೇಳ್ತಾ ಇರೋಂಥದ್ದು. ಇನ್ನೊಂದು ಎರಡನೇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅವ್ರು ತೊಗೊಂಡಿರೋಂಥದ್ದು, ಟೆಕ್ನಿಕಲ್ ಗ್ಲಿಚ್ ಆದಾಗ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಹಿಂದೆ ಒಂದು ನಾನು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾವು ಸೆಬಿದು ಸ್ಕೋರ್ಸ್ ಅಂತ ಒಂದು ಪೋರ್ಟಲ್ ಇದೆ ಅನ್ನೋದ್ರ ಬಗ್ಗೆನೂ ನಾವು ಹೇಳಿದ್ವಿ. ನೋಡಿ, ಇವರು ಅದೇ ಕೆಲಸ ಮಾಡಿದ್ದಾರೆ. ಸೆಬಿ ಸ್ಕೋರ್ಸ್ ಪೋರ್ಟಲಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆದರೆ ಸೆಬಿ ಸ್ಕೋರ್ಸ್ ಪೋರ್ಟಲಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬ್ರೋಕರಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಬ್ರೋಕರ್ನ ನೀವು ಟಿಕೆಟ್ ರೈಸ್ ಮಾಡೋ ಅಥವಾ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಟ್ಟಿರಬೇಕು. ಎಕ್ಸ್ಚೇಂಜಿಂದ ಪ್ರಾಬ್ಲಮ್ ಆಗಿದ್ದರೆ ಎಕ್ಸ್ಚೇಂಜಿಗೆ ಟಿಕೆಟ್ ಮಾಡೋದು ಅಥವಾ ಅವ್ರಿಗೆ ಇಮೇಲ್ ಹಾಕೋದು ಏನೋ ಒಂದು ನೀವು ಕಾಂಟ್ಯಾಕ್ಟ್ ಮಾಡಿರಬೇಕು. ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಸ್ಕೋರ್ಸ್ ಪೋರ್ಟಲ್ಗೆ ಹೋದರೆ ಅಲ್ಲಿ ನಿಮಗೆ ಜಾಸ್ತಿ ಮಹತ್ವ ಇರುತ್ತೆ. ಇದನ್ನ ನಾನು ಆ ಶಾರ್ಟ್ ಸೀರೀಸ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ವಿಡಿಯೋದ ಎಂಡಿಗೆ ಕೂಡ ಕೊಟ್ಟಿರ್ತೀನಿ. ಸೊ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ನೀವು ತಗೋಬೇಕು. ಆರ್ಡರ್ಗಳು ಸರಿಯಾಗಿ ಪ್ಲೇಸ್ ಆಗ್ತಾ ಇಲ್ವೋ ಇಲ್ಲೋ ಅನ್ನೋದನ್ನು ನೀವು ಪೊಸಿಷನ್ ಸೆಕ್ಷನ್ಗಳಿಗೆ ಹೋಗಿ ಅಥವಾ ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತಿರ್ತಾರೋ ಅಲ್ಲಿ ಕರೆಕ್ಟಾಗಿ ಸ್ಟೇಟಸ್ ತೋರಿಸ್ತಾ ಇದೆಯಾ ಅನ್ನೋದು ನೋಡ್ಕೊಳೋದು ವೆರಿ ಇಂಪಾರ್ಟೆಂಟ್. ಮಾರ್ಜಿನ್ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಆರ್ಡರ್ಗಳು ಸರಿಯಾಗಿ ಸ್ಟೇಟಸ್ ಇಲ್ಲ ಅಂದರೆ ಎಕ್ಸ್ಚೇಂಜಲ್ಲಿ ಅದು ಆಲ್ರೆಡಿ ಪ್ಲೇಸ್ ಆಗಿ ಹೋಗಿದೆ, ಬಟ್ ನಿಮಗೆ ಮಾತ್ರ ತೋರಿಸ್ತಾ ಇಲ್ಲ ಅನ್ನೋದು ಅಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎರಡನೇದು, ನೀವು ಇನ್ನೂ ಒಂದು ಬ್ರೋಕರ್ಗಳ ಜೊತೆ ಅಕೌಂಟನ್ನು ಇಟ್ಕೊಳ್ಳೋಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇನ್ ಕೇಸ್ ನಿಮಗೆ ಈ ಥರ ಸಿಚುವೇಶನ್ ಆಗೋಯಿತು ಅಂತಂದರೆ ಆವಾಗ ನೀವು ಬೇರೆ ಕಡೆ ಹೋಗಿ ಒಂದು ಕಾಂಟ್ರಾ ಪೊಸಿಷನ್ನ ತಗೋಬೋದು. ನಿಮಗೆ ಆಯಿತು ಅಲ್ಲಿ ಸಿ ಆಪರ್ಚುನಿಟಿ ಇಲ್ಲ, ಪಿ ಕಡೆ ಹೋಗ್ತಾ ಇದೆ, ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಯಿತು ಅಂತಂದರೆ ನೀವು ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಇದ್ದರೆ ಅಟ್ಲೀಸ್ಟ್ ನೀವು ಅಲ್ಲಿ ಹೋಗಿ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ಬೋದು. ಅಫ್ಕೋರ್ಸ್ ನಮ್ಮ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿರ್ತೀವಿ, ಒಂದು ಕಡೆ ಪೋರ್ಟ್ಫೋಲಿಯೋನ ಇಟ್ಟಿರ್ತೀವಿ, ಅದೆಲ್ಲ ಮಾಡ್ತಾ ಇರೋದ್ರೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಇವರು ಆಪ್ಷನ್ ಬೈಯರ್ ಆಗಿದ್ದಾರೆ. ನನ್ನ ಪ್ರಕಾರ ಆಪ್ಷನ್ ಬೈಯರ್ ಆಗಿದ್ದಾರೆ ಅಂತಂದರೆ ನೀವು ಅಷ್ಟು ದುಡ್ಡನ್ನು ಒಂದು ಅಕೌಂಟಲ್ಲಿ, ಯಾಕಂದರೆ ಆಪ್ಷನ್ ಬೈಯಿಂಗ್ ಹೆಂಗಿದ್ರು ನೀವು ಪ್ಲೆಡ್ಜ್ ಮನಿನಲ್ಲಿ ಮಾಡೋಕ್ಕಾಗೋದಿಲ್ಲ, ನೀವು ಫ್ರೆಶ್ ಆಗಿ ದುಡ್ಡನ್ನು ತೊಗೊಂಬರ್ಬೇಕಾಗುತ್ತೆ. ಹಾಗಾಗಿ ಒಂದೇ ಬ್ರೋಕರ್ ಜೊತೆ ಇರೋದಕ್ಕಿಂತ 2 ಬ್ರೋಕರಲ್ಲಿ ಇದ್ದರೆ ಈ ರೀತಿ ಆಯಿತು ಅಂತಂದರೆ ನಿಮಗೆ ಒಂದು ಕುಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಜೊತೆಗೆ IRRA ಪೋರ್ಟಲ್ ಅಂತ ಕೂಡ ಬಂದಿತ್ತಲ್ವಾ, ಅದ್ರ ಬಗ್ಗೆನೂ ಕೂಡ ನಾನು ಆ ಸೆಬಿ ಸ್ಕೋರ್ಸ್ ಪೋರ್ಟಲ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹಾಗೆಯೇ ಈ ಶುಕ್ರವಾರ BSE ಎಕ್ಸ್ಚೇಂಜಲ್ಲೇ ನಮಗೆ ಒಂದು ಇಶ್ಯೂ ಆಗೋಗ್ಬಿಟ್ಟಿದೆ. ಈಗ ಅದಕ್ಕೆ ಬ್ರೋಕರ್ಗಳ ಜವಾಬ್ದಾರಿನ ತೊಗೊತಾರ ಇಲ್ಲ. ಸುಮಾರು ಬ್ರೋಕರ್ಗಳ CEOಗಳು ಆಲ್ರೆಡಿ ಅವರು ಟ್ವೀಟ್ ಕೂಡ ಮಾಡಿಬಿಟ್ಟಿದ್ದಾರೆ, ಏನಂತ, ನಾವು ಇದಕ್ಕೆ ಹೊಣೆಗಾರಿಕೆ ತೊಗೊಳಕ್ಕೆ ಆಗೋದಿಲ್ಲ, ಇದು BSE ಎಕ್ಸ್ಚೇಂಜ್ ಕಡೆಯಿಂದ ಆಗಿದ್ದ ಇಶ್ಯೂ ಅಂತ. ಇವರಿಗೆ ಬೆರಳು ತೋರಿಸ್ತಾ ಕೂತ್ರೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನಿಮ್ದು ಯಾವುದೇ ಬ್ರೋಕರಲ್ಲಿ ನಿಮಗೆ ಗ್ಲಿಚ್ ಆಗಿರಲಿ, ನಿಮಗೆ ದೊಡ್ಡ ಲಾಸ್ ಏನಾದರೂ ಆಗಿದೆ ಅಂತಂದರೆ, ದೊಡ್ಡ ಲಾಸ್ ಆಗಲಿ ಚಿಕ್ಕ ಲಾಸ್ ಆಗಲಿ, ನಿಮಗೆ ಒಂದು ಲಾಸ್ ಆಗಿದೆ ಅಂತಂದರೆ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ, ಸೆಬಿ ಸ್ಕೋರ್ಸ್ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ನ ರೈಸ್ ಮಾಡಿ. ಆದರೆ ಆ ಕಂಪ್ಲೇಂಟ್ ರೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಟಿಕೆಟ್ನ ರೈಸ್ ಮಾಡಿ. ನೀವು ಯಾವ ಬ್ರೋಕರಲ್ಲಿ ಸೆನ್ಸೆಕ್ಸಲ್ಲಿ ನಿಮಗೆ ಇಶ್ಯೂ ಆಗಿತ್ತೋ ಟಿಕೆಟ್ನ ರೈಸ್ ಮಾಡಿ. BSE ಎಕ್ಸ್ಚೇಂಜ್ಗೂ ಕೂಡ ನೀವು ಒಂದು ಕಂಪ್ಲೇಂಟ್ನ ರೈಸ್ ಮಾಡೋಕ್ಕೆ ಹೋಗಿ ಅವ್ರ ಪೋರ್ಟಲಲ್ಲಿ. ಆ 2 ಟಿಕೆಟ್ ನಂಬರ್ ರೆಫರೆನ್ಸ್ ಇಟ್ಕೊಂಡು ನೀವು ಸೆಬಿ ಸ್ಕೋರ್ಸ್ ಪೋರ್ಟಲಲ್ಲಿ ನೀವೇನು ಮಾಡಿ, ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ. ಈ ಥರ ಸುಮಾರು ಜನ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂದರೆ ಸೆಬಿ ಗಮನಕ್ಕೆ ತರಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಆಗ ಅವರು ಆ್ಯಕ್ಷನ್ ಕೂಡ ತಗೊತಾ ಹೋಗ್ಬೋದು. ಈ ಒಂದು CTOಗಳನ್ನು ಮತ್ತು MDಗಳನ್ನು ನಾವು ಅವರಿಗೆ ಪೆನಾಲ್ಟಿ ಹಾಕೋದು ಅಥವಾ ಅವ್ರನ್ನ ಪೊಸಿಷನಿಂದ ತೆಗೆಯೋದು ಈ ರೀತಿ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಪ್ಯಾನಲಿಂದ ಒಂದು ಸಜೆಷನ್ ಬಂದಿದೆ. ಈ ಥರ ಟೆಕ್ನಿಕಲ್ ಗ್ಲಿಚ್ ಆದಾಗ ಅಂತ ಹೇಳಿದ್ದಾರೆ, ಅದು ಇಂಪ್ಲಿಮೆಂಟ್ ಆಗಬೇಕು. ಬಟ್ ಅಷ್ಟೇ ತೊಗೊಂಡ್ರೆ ಸಾಕಾಗೋದಿಲ್ಲ. ಯಾವುದೋ ಒಂದು ನಾಳೆ ಒಂದು ಎಕ್ಸ್ಚೇಂಜ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅನ್ಕೊಂಡು, ಹಾಗಾದ್ರೂ ನೀವು ಬರೀ CTOಗಳನ್ನು MDಗಳನ್ನು ತೆಗಿತೀರಾ ಅಂತಂದರೆ ರಿಟೇಲ್ ಇನ್ವೆಸ್ಟರ್ಸ್ ಕತೆ ಏನು ಹೇಳಿ. ಸೊ ಹಾಗಾಗಿ ಇಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ನ ತೊಗೋಬೇಕಾಗ್ತಾ ಹೋಗುತ್ತೆ. ಎಕ್ಸ್ಚೇಂಜ್ಗಳು ಡೌನ್ ಆಯಿತು ಅಂದರೆ ಅಥವಾ ಅದಕ್ಕೆ ಸರಿಯಾದಂಥ ರೀಫಂಡ್ ಬರಲಿಲ್ಲ ಅಂತಂದರೆ ಬ್ರೋಕರ್ ಕಡೆಯಿಂದ ಆದರೂ ಕೂಡ. ಸೊ ಬ್ರೋಕರ್ಗಳದ್ದು ಅಂತ ಕೇಳ್ತಾ ಇದ್ವಿ, ಈಗ ಎಕ್ಸ್ಚೇಂಜಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. BSE ಇತ್ತೀಚೆಗೆ ಇನ್ವೆಸ್ಟರ್ಸ್ ಮೀಟ್ ಆದಾಗಲೂ ಅವ್ರು ಹೇಳಿದ್ರು, ನಮ್ಮದು ರೆವಿನ್ಯೂ ಚೆನ್ನಾಗಿದೆ ಹೀಗಾಗಿದೆ
ಅಂತ. ಅದಕ್ಕೆಲ್ಲ ಕಾರಣ ಏನು ಹೇಳಿ, ಅವರು ಡೆರಿವೇಟಿವ್ ಸೆಗ್ಮೆಂಟ್ಸ್ ಟ್ರಿಗರ್ ಆಗಿದ್ದು. ಡೆರಿವೇಟಿವ್ ಟ್ರೇಡಿಂಗ್ ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ, ಸೆನ್ಸೆಕ್ಸ್ ಆಗಲಿ ಬ್ಯಾಂಕೆಕ್ಸ್ ಆಗಲಿ. ಆದರೆ NSEಯ ಒಂದು ಅರ್ಧ ಭಾಗದಷ್ಟು ವಾಲ್ಯೂಮ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನೇ ಅವರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ರೀತಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ? ಮತ್ತು ಇನ್ನೂ ಒಂದು ಪ್ರೂಫ್ ನಿಮ್ಗೆ ಏನಿದೆ ಅಂತಂದರೆ, ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ಯಾರಿಗಾದರೂ ಲಾಸ್ ಆಗಿತ್ತು ಅಂದರೆ NSE ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಅವತ್ತು ಯಾವುದೇ ಗ್ಲಿಚ್ ಆಗಿಲ್ಲ. ಸೊ ಒಂದು ಎಕ್ಸ್ಚೇಂಜು ಕರೆಕ್ಟಾಗಿ ನಡೆದಿದೆ ಅಂತಂದರೆ ಇನ್ನೊಂದು ಎಕ್ಸ್ಚೇಂಜಿಗೆ ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಸೊ ಕೇಸು ಚೆನ್ನಾಗಿ ನಿಲ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾರಿಗಾದರೂ ಲಾಸ್ ಆಗಿದೆ ಅಂತಂದರೆ ಸೆಬಿ ಸ್ಕೋರ್ಸ್ ಪೋರ್ಟಲ್ ವೀಡಿಯೋ ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ನೀವು ಕಂಪ್ಲೇಂಟ್ನ ರೈಸ್ ಮಾಡಿ. ಅದರ ಕಂಪ್ಲೇಂಟ್ ರೈಸ್ ಮಾಡೋಕ್ಕಿಂತ ಮುಂಚೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆಗೆ ಮತ್ತು ನಿಮಗೆ ಯಾವ ಬ್ರೋಕರ್ ಲಾಸ್ ಆಗಿತ್ತೋ ಅಲ್ಲೂ ಕೂಡ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಅದನ್ನ ರೆಫರೆನ್ಸಿಗೆ ನೀವು ಸ್ಕೋರ್ಸ್ ಪೋರ್ಟಲಲ್ಲಿ ಏನು ಕಂಪ್ಲೇಂಟ್ ರೈಸ್ ಮಾಡ್ತಿರಲ್ಲ ಅದ್ರ ಜೊತೆ ಟ್ಯಾಗ್ ಮಾಡಿ. ಬಹುಶಃ ಈ ವಿಡಿಯೋದಿಂದ 2 ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಆರ್ಡರ್ಗಳು ಸರಿಯಾಗಿ ಪ್ಲೇಸ್ ಆಗ್ತಿಲ್ಲ ಅಂತಂದರೆ ಸ್ವಲ್ಪ ಸಾವಧಾನದಿಂದ ಇರಿ, ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ. ಮಾರ್ಜಿನ್ ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಿದೆ ಏನೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಪ್ಯಾನಿಕಲ್ಲಿ ಮಲ್ಟಿಪಲ್ ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡಿಕೊಂಡು ಆಪತ್ತಿಗೆ ತುತ್ತಾಗಕ್ಕೆ ಹೋಗ್ಬಿಡಿ. ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಥವಾ ಏನೇ ಮಾಡ್ತಾ ಇದ್ದಾದ್ರೂ 2 ಬ್ರೋಕರ್ ಅಕೌಂಟ್ಗಳನ್ನು ಇಟ್ಕೊಂಡಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಏನಾದರೂ ಒಂದು ಬ್ರೋಕರ್ ಅಕೌಂಟಲ್ಲಿ ಹಾಳಾಯಿತು ಅಂತಂದರೆ ಇನ್ನೊಂದು ಬ್ರೋಕರ್ ಅಕೌಂಟು ಅಟ್ಲೀಸ್ಟ್ ನಿಮಗೆ ಕಾಂಟ್ರರಿ ಪೊಸಿಷನ್ ತೊಗೊಳಕ್ಕಾದ್ರೂ ಹೆಲ್ಪ್ ಆಗ್ತಾ ಹೋಗುತ್ತೆ. 3ನೇದು, ನೀವು ಸೆಬಿ ಸ್ಕೋರ್ಸ್ ಪೋರ್ಟಲ್ ಬಗ್ಗೆ ತಿಳ್ಕೊಳ್ಳೇಬೇಕು. ಇಶ್ಯೂ ಏನಾದರೂ ಆಗಿದೆ ಅಂತಂದರೆ ನಮ್ಮ ನೆರವಿಗೆ ಇರುವಂಥ ಪೋರ್ಟಲು, ಸೆಬಿ ಗಮನ ತರಕ್ಕೆ ಇರುವಂಥ ಪೋರ್ಟಲು, ಅಲ್ಲಿ ಕಂಪ್ಲೇಂಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈಸ್ ಮಾಡೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದಿಷ್ಟು ಯಾವ ರೀತಿಯಾಗಿ ಇವರಿಗೆ ಲಾಸ್ ರಿಕವರ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.